ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಅಡ್ಗೆಗೆ ಅಂತ ಅಂದ್ಬಿಟ್ಟು ಅನ್ನಕ್ಕಿಟ್ಟೆ. ಅನ್ನ ಆದ ನಂತರ ತರಕಾರಿನೆಲ್ಲ ಬಿಡಿಸಿಟ್ಕೊಳ್ಳೋಣ. ರಾತ್ರಿಗೆ ಇದನ್ನ ಗೊಜ್ಜು ಮಾಡಿ ಚಪಾತಿ ಮಾಡೋಣ ಅಂತ ಅನ್ಕೊಂಡೆ. ಬೆಳಗ್ಗೆನೆ ನಾನು ಇವತ್ತು ಬಿಸಿಬೇಳೆಬಾತ್ ಮಾಡೋದಾ ಅಥವಾ ಪಲಾವ್ ಮಾಡೋದಾ? ತರಕಾರಿ ಒಂದೇ ಬೇಕಾಗತ್ತೆ. ಸೇಮ್ ಅಲ್ವಾ ತರಕಾರಿ? ಪಲಾವ್‌ಗೂ ಅದೇ ತರಕಾರಿ, ಬಿಸಿಬೇಳೆಬಾತ್‌ಗೂ ಅದೇ ತರಕಾರಿ ಅಲ್ವಾ? ಯಾವ್ದು ಮಾಡೋದು ಅಂತ ಮಕ್ಳು ಕೇಳಿದಾಗ ಪಲಾವ್ ಮಾಡಮ್ಮ ಅಂದ್ರು ಅಂತ ಅಂದ್ಬಿಟ್ಟು ನಾನು ಅದನ್ನೇ ಮಾಡಿದ್ದೆ. ಅದನ್ನ ಮಾಡಿ ಮೊಸರು ಬಜ್ಜಿ ಎಲ್ಲ ಮಾಡಿಕೊಟ್ಟೆ. ಮಕ್ಕಳೆಲ್ಲ ತಿಂದು ತಗೊಂಡೋದ್ರು. ಅನಂತರ ಇನ್ನು ಸ್ವಲ್ಪ ತರಕಾರಿ ಇತ್ತಲ್ವಾ, ಅದನ್ನ ಹಾಕ್ಬಿಟ್ಟು ಗೊಜ್ಜು ಮಾಡಿದ್ರೆ ಆಯ್ತು ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ಮಧ್ಯಾಹ್ನ ಇವಾಗ ಅಡುಗೆ ಎಲ್ಲ ಮಾಡಿದ ನಂತರ ರಾತ್ರಿ ಸಾಂಬಾರಿತ್ತು ಅದಕ್ಕೆ ಅನ್ನ ಮಾಡಿದ್ದೆ. ನಾನು ಅಜ್ಜಿ ಇಬ್ಬರೇ ಅಲ್ವಾ, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ಬಿಟ್ಟು ಮಕ್ಳು ಬರೋ ಟೈಮ್‌ಗೆ ಚಪಾತಿ ಮಾಡಿ ಇದ್ರದ್ದು ತರಕಾರಿದು ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಫ್ರಿಡ್ಜ್ ಸ್ಟೋರೇಜ್‌ಗೆ ಅಂತ ಅಂದ್ಬಿಟ್ಟು ಬಾಕ್ಸ್‌ಗಳನ್ನ ನಾನು ಆರ್ಗನೈಸ್ ಮಾಡೋಣ ಅಂತ, ಅದಕ್ಕೂ ಮುಂಚೆ ನಿಮ್ಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ಇದನ್ನ ತರಿಸಿ 7, 8 ತಿಂಗಳಾಗಿದೆ. ಹಳೆ ಮನೇಲಿ ಇರ್ಬೇಕಾದ್ರೇನೆ ತರಿಸ್ಕೊಂಡಿದ್ದೆ. ಅದನ್ನ ಹೊಸ ಮನೆಗೆ ಹೋದ್ಮೇಲೆ ಅರೇಂಜ್ ಮಾಡೋಣ ಬಿಡು ಅಂತ ಅಂದ್ಬಿಟ್ಟು ನಾನು ಹಂಗೆ ಇಟ್ಟಿದ್ದೆ. ಅದೆಲ್ಲ ಟೈಟ್ ಆಗ್ಬಿಟ್ಟಿದೆ. ಓಪನ್ ಮಾಡಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಧ್ರುವ ಬಂದು ಓಪನ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಓಪನ್ ಮಾಡಿ ಕೊಟ್ಟ. ಯಾಕೆ ಅಂತಂದ್ರೆ ನನಗೆ ಆ ಮನೇಲಿ ಇರ್ಬೇಕಾದ್ರೆ ಕೆಳಗಡೆ ಇಳಿದ ತಕ್ಷಣನೇ ಫ್ರೆಶ್ ಆಗಿರೋ ತರಕಾರಿ ಇರ್ಬೋದು, ಸೊಪ್ಪು ಪ್ರತಿಯೊಂದು ನನ್ಗೆ ಅಲ್ಲಿ ಸಿಕ್ಬಿಡ್ತಾ ಇತ್ತು. ಇಲ್ಲೇ ಸ್ವಲ್ಪ ಗಾಡಿ ಎಲ್ಲ ತಗೊಂಡು ಹೋಗ್ಬೇಕು ಅಷ್ಟೇನೆ. ಅಲ್ಲಿ ಸ್ಟೋರ್ ಮಾಡ್ತಾನೆ ಇರಲಿಲ್ಲ ನಾನು. ಸ್ಟೋರ್ ಯಾವುದೂನು ಅಷ್ಟೇನೆ. ಏನಾದರೂ ತರಕಾರಿ ಅದೆಲ್ಲ ಜಾಸ್ತಿ ತಂದ್ರೆ ನಾನು ಹೊರಗಡೆನೆ ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದೆ. ಫ್ರಿಡ್ಜಲ್ಲಿ ನಾನು ಹಾಲು, ಮೊಸರು, ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವಿನ ಸೊಪ್ಪು ಬಿಟ್ರೆ ಇನ್ನೇನು ಹಸಿಮೆಣಸಿನಕಾಯಿ, ನಿಂಬೆಹಣ್ಣು ಇಷ್ಟು ಬಿಟ್ರೆ ನಾನು ಇನ್ನೇನು ಸ್ಟೋರ್ ಮಾಡ್ತಿರ್ಲಿಲ್ಲ. ಕಾಳುಗಳನ್ನ ನೋಡಿ ಮೊಳಕೆ ಕಟ್ಟಿದ ಕಾಳು ಸ್ವಲ್ಪ ಎಕ್ಸ್ಟ್ರಾ ಇತ್ತು ಅಂತ ಅಂದ್ಬಿಟ್ಟು ಇದನ್ನ ಐಸ್ ಕ್ರೀಮ್ ಬಾಕ್ಸು 2 ತಂದಿದ್ದೆ ನಾನು. ಯೆಲ್ಲೋ ಕಲರ್ ಒಂದು, ಬ್ಲೂ ಕಲರ್ ಒಂದು. ಯಾಕೆಂದ್ರೆ ತುಂಬಾ ಮಕ್ಳು ಚಿಕ್ಕವರಿರ್ಬೇಕಾದ್ರೆ ಹೊರಗಡೆ ಐಸ್ ಕ್ರೀಮ್ ಕೊಡಿಸ್ಬಾರ್ದು ಅಂತ ಅಂದ್ಬಿಟ್ಟು ತುಂಬಾ ಐಸ್ ಕ್ರೀಮ್‌ನ ಮಾಡ್ತಾ ಇದ್ದೆ ನಾನು ಅವಾಗ. ಹಂಗಾಗಿ ಆ ಬಾಕ್ಸ್‌ನ ತಂದಿಟ್ಕೊಂಡಿದ್ದೆ. ಇವಾಗ ಸ್ವಲ್ಪ ಮೊಳಕೆ ಕಟ್ಟಿದ ಕಾಳನ್ನೆಲ್ಲ ನಾನು ಅದರಲ್ಲಿ ಸ್ಟೋರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಸ್ಟೋರ್ ಮಾಡ್ತಾ ಇದ್ದೆ. ತರಕಾರಿನ ಮಧ್ಯಾಹ್ನನೇ ಹೋಗಿ ತಂದಿದ್ದೆ. ಇವಾಗ ಯಾವ್ದ್ಯಾವ್ದನ್ನ ವಾಶ್ ಮಾಡಬೇಕು ಅದನ್ನೆಲ್ಲ ನೋಡ್ಕೊಂಡು ಎಲ್ಲಾನು ಕೂಡ ನೀಟಾಗಿ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಬೇಕು. ಏನಾಗುತ್ತೆ, ಶುಂಠಿ ಎಲ್ಲ ತುಂಬಾನೇ ಮಣ್ಣಿರುತ್ತಲ್ವಾ, ಅದನ್ನೆಲ್ಲಾನು ಕೂಡ ವಾಶ್ ಮಾಡಿ ಇಟ್ಟಿಲ್ಲ ಅಂತಂದ್ರೆ ಬೇರೆ ಎಲ್ಲ ತರಕಾರಿಗೂ ಮಣ್ಣಾಗುತ್ತೆ. ಹಂಗಾಗಿ ಯಾವ್ದ್ಯಾವ್ದನ್ನ ವಾಶ್ ಮಾಡಬೇಕು ಒಂದು ಇದ್ರ ಮೇಲೆ ಹಾಕೊಂಡು ಅದನ್ನೆಲ್ಲ ವಾಶ್ ಮಾಡಿ ಇನ್ನು ಯಾವ್ದ್ಯಾವ್ದನ್ನ ಬಿಡಿಸಿಡ್ಬೇಕು ಅದನ್ನೆಲ್ಲ ಬಿಡಿಸಿಟ್ಕೊಂಡ್ರೆ ಆಯ್ತು. ಇವತ್ತಿನ ಪೂಜೆ ಆಗಿತ್ತು ಈ ತರ. ನಂತರ ಪೂಜೆ ಆದ್ಮೇಲೆ ಒಂದೆರಡು ಇಡ್ಲಿ ತಿಂದ್ಬಿಟ್ಟು ಬಟ್ಟೆ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೆ ಬಟ್ಟೆ ಎಲ್ಲ ನೆನೆ ಹಾಕಿದ್ದೆ. ಹಂಗಾಗಿ ಇಡ್ಲಿ ತಿಂದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು, ಇಡ್ಲಿಗೆ ಯಾವಾಗಲೂ ಬೆಣ್ಣೆ ಇದ್ರೆ ನನಗೆ ಸಖತ್ ಇಷ್ಟ ಆಗುತ್ತೆ. ನನ್ನ ಮಕ್ಕಳಿಗೆ ರೊಟ್ಟಿ ಮೇಲೆ ಬೆಣ್ಣೆ ಹಾಕೊಂಡು ತಿಂದರೆ ಇಷ್ಟ ಆಗುತ್ತೆ. ಹಂಗಾಗಿ ಬೆಣ್ಣೆ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿತ್ತು, ಇದರಲ್ಲಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಅಂತ ಅಂದ್ಬಿಟ್ಟು ಬಿಸಿ ಇಡ್ಲಿ ಮೇಲೆ ಹಾಕೊಂಡ್ರೆ ಅದು ಕರಗುತ್ತಲ್ಲ, ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಸ್ವಲ್ಪ ಬೆಣ್ಣೆ ಎತ್ತಿಟ್ಕೊಂಡಿದ್ದೆ. ಇವಾಗ ಬೆಣ್ಣೆ ಹಾಕೊಂಡು ಒಂದೆರಡು ಇಡ್ಲಿ ತಿಂದ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದು ಅನಂತರ ನಾನು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಮೊನ್ನೆ ಒಂದು ಶಾರ್ಟ್ಸಲ್ಲಿ ನಾನು ಈ ಒಂದು ಗೋರಿಕಾಯ್ದು ಪಲ್ಯ ಮಾಡ್ಬಿಟ್ಟು ತರಕಾರಿ ಸಾಂಬಾರ್ನ ಮಾಡಿದ್ದೆ ಅಲ್ವಾ, ಅದೇ ಅದೇ ದಿನದ್ದು ಇದು. ಯಾಕೆಂದ್ರೆ ನೀವೆಲ್ಲರೂ ಸ್ವಲ್ಪ ಜನ ಇಲ್ಲ ಅದು ಬೀನ್ಸು ಅಂತ ಹೇಳ್ತಾ ಇದ್ರಿ. ಇಲ್ಲ, ಅದು ಗೋರಿಕಾಯ್ದು ಪಲ್ಯ ಮಾಡ್ಕೊಂಡಿದ್ದೆ. ಬೀನ್ಸ್ ಹಾಕಿ ನಾನು ತರಕಾರಿ ಸಾಂಬಾರ್ ಮಾಡಿದೆ. ಫಸ್ಟು ಕಮೆಂಟ್ ಮಾಡಿದವ್ರಿಗೆ ನಾನು ಹೇಳ್ದೆ, ಇಲ್ಲ ಪಲ್ಯ ಇದು ಗೋರಿಕಾಯಿ ಹಾಕಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಮತ್ತೆ ಮತ್ತೆ ಅದೇ ಕಾಮೆಂಟ್ ಬಂತಲ್ವಾ, ನಾನು ಹಂಗೆ ಸುಮ್ಮನೆ ಆಗ್ಬಿಟ್ಟೆ, ರಿಪ್ಲೈ ಮಾಡಕ್ಕೆ ಹೋಗ್ಲಿಲ್ಲ. ನೋಡಿ ಇಲ್ಲಿರೋದು ಗೋರಿಕಾಯ್ದು ಇದನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ತೊಟ್ಟೆಲ್ಲ ಬಿಡಿಸಿ ನೀಟಾಗಿ ಇಟ್ಕೊಂಡಿದ್ದೆ. ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು, ಹಂಗಾಗಿ ಸ್ವಲ್ಪ ಎತ್ತಿಟ್ಬಿಟ್ಟು ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ನಾನು ಗೋರಿಕಾಯಿ ಮತ್ತೆ ಅದು ಹುರಿದು ಮಾಡಬೇಕು ಅಂತ ಒಬ್ರು ಕಾಮೆಂಟ್ ಹಾಕಿದ್ರು, ಕಹಿ ಬರಲ್ಲ ಅಂತ ಅಂದ್ಬಿಟ್ಟು. ಇನ್ನೊಂದ್ಸಲಿ ಏನಾದರೂ ಗೋರಿಕಾಯ್ದು ಪಲ್ಯ ಮಾಡಬೇಕಾದ್ರೆ ನಾನು ಅದನ್ನು ಫಾಲೋ ಮಾಡ್ತೀನಿ. ಇದ್ರ ಜೊತೆಗೆ ನಾನು ಹೆಸರು ಕಾಳನ್ನ ಹಾಕಿ ಮಾಡಿದ್ದೆ, ತುಂಬ ಇಷ್ಟ ಆಯಿತು ಮನೆಯವ್ರಿಗೆ. ಅದ್ರ ಜೊತೆಗೆ ನಾನೇನು ಮಾಡ್ತೀನಿ, ಹುಚ್ಚೆಳ್ಳು ಪೌಡ್ರನ್ನ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ. ಮನೆಯವ್ರಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಅಂತ ಅಂದ್ಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ಹಾಕಿಲ್ಲ. ಕೋಲ್ಡ್ ಆದರೆ ಒಂದು ಒಳ್ಳೆ ಡ್ರಿಂಕ್ಸ್ನ ನಾನು ನಿಮಗೆ ಹೇಳ್ತೀನಿ. ಏನಪ್ಪ ಅಂದರೆ ಜೀರಿಗೆ ಮತ್ತು ಇದು ಧನಿಯಾಕಾಳು ಎರಡನ್ನೂ ರಾತ್ರಿನೇ ನೆನೆ ಹಾಕ್ಬಿಟ್ಟು ನಾವು ಅದನ್ನು ಬೆಳಗ್ಗೆ ಆ ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿಯೋದ್ರಿಂದ ಬೇಗನೆ ನಿಮಗೆ ಶೀತ, ಕೆಮ್ಮು, ನೆಗಡಿ, ಆಮೇಲೆ ಮೂಗು ಸೋರ್ತಾ ಇರೋದು ಇದೆಲ್ಲ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಮನೆಯವ್ರಿಗೆ ಕೊಟ್ಟೆ. ಮನೆಯವ್ರು ಕುಡಿದ ನಂತರ ಇನ್ನು ಒಂದು ಮುಕ್ಕಾಲು ಲೋಟದಷ್ಟಿಷ್ಟು ಸರಿ ನಾನು ಕುಡಿಯೋಣ ಅಂತ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ. ನನಗೇನು ಕೋಲ್ಡ್ ಏನು ಆಗಿರಲಿಲ್ಲ, ಉಳಿದಿತ್ತಲ್ವಾ, ಹಾಗಾಗಿ ನಾನು ಇದು ಮಾಡೋಣ ಅಂತ ಅಂದ್ಬಿಟ್ಟು ಕುಡಿಯೋಣ ಅಂತ ಅಂದ್ಬಿಟ್ಟು ಅಲ್ಲೇ ಎತ್ತಿಟ್ಕೊಂಡು ಇವಾಗ ಗೋರಿಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ. ಇನ್ನು 35, 40 ಆಗ್ತಿದ್ದಂಗೆನೆ ಈಗ ನಮ್ಮೆಲ್ಲ ಹೆಣ್ಮಕ್ಳಿಗೂ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗೇ ಆಗುತ್ತೆ. ಆವಾಗ ಇದ್ದಕ್ಕಿದ್ದಂಗೆ ಕೋಪ ಬರೋದು ಇದೆಲ್ಲನೂ ಕೂಡ ಆಗುತ್ತೆ. ಅದ್ರ ಮುಂಚೆ ಎಲ್ಲ ನಾವು ಎಷ್ಟು ಸ್ಕಿನ್ ಕೇರು, ಏರ್ ಕೇರು ಎಲ್ಲ ಮಾಡ್ತಾ ಇರ್ತೀವಿ. ಮದುವೆ ಆದ ನಂತರ, ಮಕ್ಕಳಾದ ನಂತರ ಅದನ್ನೆಲ್ಲನೂ ಕೂಡ ಕಟ್ಟಿಟ್ಟುಬಿಟ್ಟು ಇನ್ನು ಮಿಕ್ಕಿದ್ದು ಮನೆ ಕೆಲಸ, ಮಕ್ಕಳು ಇದನ್ನೇ ನಾವು ಫೋಕಸ್ ಮಾಡ್ತಾ ಇರ್ತೀವಿ.
ಮಾಡ್ತೀವಿ. ಮೊದಲು ನಮ್ಮ ಬಗ್ಗೆ ನಾವು ಕೇರ್ ಮಾಡಿದ್ರೆ ಅವ್ರನ್ನೆಲ್ಲರೂ ಕೂಡ ಚೆನ್ನಾಗಿ ನೋಡ್ಕೊಳಕ್ಕಾಗುತ್ತೆ. ಇವಾಗಂತೂ ತುಂಬಾನೇ ತರದ ಕಾಯಿಲೆಗಳು ಅದ್ರ ಹೆಸರೇ ಗೊತ್ತಿರಲ್ಲ ಅಂತ ಕಾಯಿಲೆಗಳೆಲ್ಲ ಬರ್ತಾ ಇದೆ. ಇವಾಗ ನಾವು ಬ್ಯಾಂಕ್ ಹೋಗಿದ್ದಾಗ ಒಬ್ರು ಹೇಳ್ತಾ ಇದ್ರು, "ಹರ್ನಿಯಾ ಆಪರೇಷನ್ ಆಗಿದೆ. ತುಂಬಾನೇ ಬಗ್ಗಕ್ಕಾಗಲ್ಲ ಮತ್ತೆ ಏನು ಕೆಲಸ ಮಾಡಕ್ಕಾಗಲ್ಲ. ತುಂಬಾ ದೂರ ನಡೆಯೋದಕ್ಕೂ ಆಗಲ್ಲ." ಅವಾಗೆಲ್ಲ ಇದೆಲ್ಲ ಜೆಂಟ್ಸ್‌ಗೆ ಬರೋ ಕಾಯಿಲೆ ಇವಾಗ ನಮಗೂ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಅವ್ರು ಹೇಳ್ಬೇಕಾದ್ರೆ ಅವ್ರ ಕಣ್ಣಲ್ಲಿ ನೀರ್ ತುಂಬ್ಕೊಂಡಿತ್ತು. ಅದ್ ನೋಡ್ದಾಗ ಅನ್ನಿಸ್ತು ನನಗೆ, ಯಪ್ಪಾ ನಾವು ಚೆನ್ನಾಗಿರ್ಬೇಕಾದ್ರೆ ಅದ್ರ ವ್ಯಾಲ್ಯೂನೇ ಗೊತ್ತಿರಲ್ಲ ನಮ್ಗೆ. ನಮ್ಗೆ ಆದಾಗ ಅದ್ರದ್ದು ಬೆಲೆ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಅದ್ರಕ್ ಮುಂಚೆನೆ ನಾವ್ ಏನೂನು ಅದನ್ನ ನೋಡ್ಕೊಳಲ್ಲ ಅಥವಾ ಅದ್ರ ಬಗ್ಗೆ ಕೇರ್ ತಗೊಳಲ್ಲ ಅಂತ ನನ್ಗನ್ನಿಸ್ತು. ತುಂಬಾ ಜನಕ್ಕೆ ಆಗ್ತಾ ಇದೆ ಅಲ್ವಾ? ಏನು ಗೆಡ್ಡೆ ಅಂತೆ, ಅದೇನೋ ಹರ್ನಿ ಅಂತೆ, ಅದೆಲ್ಲ ಆಗ್ತಾ ಇದೆ. ಅದ್ರ ಬಗ್ಗೆ ಎಲ್ಲ ನಾವು ಆದಷ್ಟು ಕೇರ್‌ಫುಲ್ ಆಗಿ ಇರ್ಬೇಕಾಗತ್ತೆ. ಹೆಣ್ಮಕ್ಳಿಗೆ ತುಂಬಾನೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೋದು. ನಮ್ಮನ್ನ ನಾವು ಕೇರೇ ಮಾಡ್ಕೊಳಲ್ಲ. ಇರ್ಲಿ ಆಮೇಲ್ ತಿನ್ನೋಣ ಅಂತ ಅನ್ಬಿಟ್ಟು 11 ಗಂಟೆ 11:30 ಆದ್ರೂ ಕೆಲವ್ರು ಟಿಫನ್ ತಿನ್ನಲ್ಲ, ಸರಿಯಾದ ಟೈಮ್‌ಗೆ ಊಟ ಮಾಡಲ್ಲ. ಇದ್ರಿಂದ ಗ್ಯಾಸ್ಟ್ರೈಟಿಸ್ ಆಗ್ಬೋದು. ಆಮೇಲೆ ತುಂಬಾ ಅದು 1, 2 ಅಂತ ಹೇಳೋದಕ್ಕಾಗೋದಿಲ್ಲ. ಅದೆಲ್ಲಾನು ಕೂಡ ಪ್ರಾಬ್ಲಮ್ ಆಗುತ್ತೆ. ಇವಾಗಂತೂ ಎಲ್ಲಾರ್ಗೂನು ಗ್ಯಾಸ್ಟ್ರಿಕ್ ಅಂತಾನೆ ಇರ್ತಾರೆ. ಆಮೇಲೆ ಇನ್ನೊಂದ್ ತಪ್ಪನ್ನ ನಾವು ಮಾಡ್ತೀವಿ. ಬೆಳಿಗ್ಗೆ ಒಂದ್ ನೈಟಿ ಹಾಕೊಂಡ್ಬಿಟ್ಟು ತಲೆಯೆಲ್ಲ ಕೂದಲನ್ನೆಲ್ಲ ಮೇಲೆತ್ತಿ ಕಟ್ಕೊಂಡ್ಬಿಟ್ರೆ ಸಂಜೆ ತನಕ ಹಂಗೆ ಇರ್ತೀವಿ. ಏನೋ ಒಂಥರ ಮನೇಲಿ ಲಕ್ಷಣನೇ ಇರಲ್ಲ. ಹೆಣ್ಮಕ್ಳು ನಾವು ಎಷ್ಟು ನೀಟಾಗಿ ಬೇರೆಯವ್ರು ಯಾರೋ ನೋಡ್ತಾರೆ, ಯಾರೋ ನಮ್ಮನ್ನ ಜಡ್ಜ್ ಮಾಡ್ತಾರೆ ಅನ್ನೋದ್ಕಿಂತ ನಾವು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಮಗೆ ನಾವು ಖುಷಿ ಆಗ್ಬೇಕು. ಆ ತರ ನಾವು ಸಿಂಪಲ್ ಆಗಿ ಮೇಕಪ್ಪೇ ಮಾಡ್ಕೋಬೇಕು ಅಂತ ಏನಿಲ್ವಲ್ಲ. ಸಿಂಪಲ್ ಆಗಿ ಒಂದ್ ಮಾಯಿಶ್ಚರೈಸರ್ ಹಾಕೊಂಡು, ಬಿಂದಿ ಇಟ್ಕೊಂಡು, ಕುಂಕುಮ ಇಟ್ಕೊಂಡ್ರೆ ಎಷ್ಟು ಲಕ್ಷಣ ಕಾಣ್ತೀವಲ್ವಾ ನಾವು. ಅದನ್ನಾದ್ರೂ ಅಟ್ಲೀಸ್ಟ್ ನಾವು ಬೆಳಿಗ್ಗೆನೆ ಮಾಡ್ಬೇಕಾಗತ್ತೆ. ಆ ಆದಷ್ಟು ನಮ್ಗೆ ಅಂತ ಅಂದ್ಬಿಟ್ಟು ಒಂದು ಹಾಫ್ ಆನ್ ಅವರ್, 1 ಅವರ್ ಆದ್ರೂ ಟೈಮ್ ಕೊಟ್ಕೊಂಡು ನಿಮ್ಗೆ ನೀವು ಸ್ಕಿನ್ ಕೇರ್ ಆಗ್ಲಿ, ಹೇರ್ ಕೇರ್ ಆಗ್ಲಿ ಮಾಡ್ಕೊಳ್ಳಿ. ನಿಮ್ಗೇನಾದ್ರೂ ಇಷ್ಟ ಆಗ್ತಿದೆ ಅಂತಂದ್ರೆ ಯೋಗ ಮಾಡಿ, ಎಕ್ಸರ್ಸೈಸ್ ಮಾಡಿ. ಅದು 35, 40 ಆದ್ಮೇಲೆ ಇದಂತೂ ಕಂಪಲ್ಸರಿ ಹಾಫ್ ಆನ್ ಅವರ್ ನಮ್ಗೆ ಅಂತ ಟೈಮ್ ಕೊಟ್ಕೊಳ್ಬೇಕಾಗತ್ತೆ. ಹೆಚ್ಚೆಚ್ಚು ನೀರ್ ಕುಡ್ದು, ಹೆಚ್ಚೆಚ್ಚು ಸ್ವಲ್ಪ ನಿದ್ದೆನೆಲ್ಲ 8 ಅವರ್ಸ್, 9 ಅವರ್ಸ್ ಮಾಡ್ಲೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಕೂದಲು ಉದ್ರೋದು ಕೂಡ ಜಾಸ್ತಿನೇ ಆಗುತ್ತೆ. ಸ್ಕಿನ್ನು ಅದ್ರಿಂದ ಹಾಳಾಗುತ್ತೆ. ಮತ್ತೆ ನಮ್ಮ ಹೆಲ್ತ್ ಒಂದಾದ್ಮೇಲೆ ಒಂದು, ಒಂದ್ರಿಂದ ಒಂದು ಇಂಟರ್ಲಿಂಕ್ಲಿ ಇದ್ದಂಗೆ ಅದು. ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಯಪ್ಪಾ ನನಗೇನೆ ಯಾಕೆ ಇಷ್ಟೊಂದು ಕಾಯಿಲೆ ಅಂತ ಒಬ್ಬೊಬ್ರು ಹೇಳ್ತಾನೆ ಇರ್ತಾರಲ್ವಾ. ಹಂಗಾಗಿ ಆದಷ್ಟು ಕೂಲ್ ಆಗಿರೋದಕ್ಕೆ ಪ್ರಯತ್ನ ಪಡಿ. ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ ಮನೆಯವ್ರನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆಂದ್ರೆ ಅವರು ನಿಮ್ ಮೇಲೇನೆ ಡಿಪೆಂಡ್ ಆಗಿರ್ತಾರೆ. ಹೊರ್ಗಡೆ ಹೋಗಿ ಕೆಲಸ ಮಾಡ್ಕೊಂಡ್ ಬರೋರು ಒಬ್ರಾದ್ರೆ ಮನೆಯೆಲ್ಲ ಬ್ಯಾಲೆನ್ಸ್ ಮಾಡೋರು ಇನ್ನೊಬ್ರಾಗಿರ್ತಾರೆ. ಅದೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ನಿಮ್ಮನ್ನ ನೀವು ಫಸ್ಟ್ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಅದು ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಅಂದಾಗ ಕೆಲವ್ರಿಗೆ ಏನಾಗುತ್ತೆ, ಒಂದ್ಸಲಿ 2 ಸಲಿ ಹುಷಾರಿರಲ್ಲ ಅಂತ ಅಂದಾಗ ಮನೆಯವ್ರಿಗೂನು ಅದ್ರಿಂದ ಯಾವುದೋ ಟೆನ್ಷನ್‌ನ ತಂದು ಯಾವಾಗ್ಲೂ ನಿಂದಿದ್ದಿದ್ದೇನೆ ಅಂತ ಹೇಳ್ಬಿಡ್ತಾರೆ. ಅದನ್ನೆಲ್ಲ ನೀವು ತಲೆಗೆ ಹಚ್ಕೊಳಕ್ ಹೋಗ್ಬೇಡಿ. ಅಯ್ಯೋ ನಾನು ಎಷ್ಟೊಂದ್ ಮಾಡ್ತೀನಲ್ವಾ, ನನ್ಗೆ ಹಿಂಗ್ ಅನ್ಬಿಟ್ರಲ್ವಾ ಅಂತ ಅನ್ಬಿಟ್ಟು ನೀವ್ಯಾವ್ದು ತಲೆಗೆ ಹಚ್ಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ನಿಮ್ ಒಳಗಡೆ ನಡೆಯೋದು ಅಥವಾ ಬೇರೆಯವ್ರಿಗಾಗೋದು ಅವ್ರಿಗ್ ಮಾತ್ರ ಗೊತ್ತು. ಯಾರ್ಗ್ ಆಗ್ತಾ ಇದೆ ಸಿಚುವೇಷನ್, ಯಾರು ಅನುಭವಿಸ್ತಾ ಇದ್ದಾರೆ ಅವ್ರಿಗ್ ಮಾತ್ರ ಪೇನ್ ಗೊತ್ತಿರುತ್ತೆ. ಅಥವಾ ನಾವೇನೋ ಹೇಳ್ಬೋದು, ಈ ತರ ಇರಿ, ಆ ತರ ಇರಿ ಅಂತ ಅನ್ಬಿಟ್ಟು ಅವ್ರಿಗೆ ಹೇಳ್ಬೋದು. ಆದ್ರೆ ಅವ್ರನ್ನ ನೋವನ್ನ ನಾವು ಯಾರು ತಗೊಳಕ್ಕಾಗಲ್ಲ. ನಮ್ ನೋವುನು ಅಷ್ಟೇನೆ, ಬೇರೆ ಯಾರು ತಗೊಳಕ್ಕಾಗಲ್ಲ. ಅದನ್ನ ಯಾರಿಗ್ ಬಂದಿದ್ಯೋ ಅವ್ರು ಮಾತ್ರ ಅನುಭವಿಸ್ಬೇಕು. ಅದನ್ನ ಯಾರು ಅನುಭವಿಸೋದ್ ಬೇಡ. ಅದಕ್ಕಿಂತ ಮುಂಚೆನೆ ನಾವು ಸ್ವಲ್ಪ ಜಾಗ್ರತೆಯಿಂದ ನಾವು ನಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಸ್ವಲ್ಪ ಹಣ್ಣು, ತರಕಾರಿ, ಸೊಪ್ಪು ಇದನ್ನೆಲ್ಲ ಜಾಸ್ತಿ ತಿನ್ಬೇಕಾಗುತ್ತೆ. ನಾವು ಅದನ್ನ ನ್ಯೂಟ್ರಿಷನ್ ಇರುವಂತ ಫುಡ್‌ಗಳನ್ನ ಅಥವಾ ನಾವೇನಾದ್ರೂ ವಿಟಮಿನ್ ಡಿ, ವಿಟಮಿನ್ ಸಿ ಇದೆಲ್ಲ ಕಮ್ಮಿ ಆಗ್ತಿದ್ದಂಗೆ ಮೂಳೆಗಳ ಸವೆತ ಜಾಸ್ತಿ ಆಗುತ್ತೆ. ಮತ್ತೆ ಹೆಚ್ಚೆಚ್ಚು ನಾವು ನೀರ್ ಕುಡಿದೇ ಇರೋದ್ರಿಂದನೂ ಕೂಡ ಕೆಲವೊಂದು ಸಮಸ್ಯೆಗಳು ಕಾಣಿಸ್ತಾ ಇದೆ. ಹಂಗಾಗಿ ಹೆಚ್ಚೆಚ್ಚು ಚೆನ್ನಾಗಿ ಊಟ ಎಲ್ಲ ನ್ಯೂಟ್ರಿಷನ್ ಇರುವಂತ ಫುಡ್‌ಗಳನ್ನ ತಗೊಳ್ಳಿ. ನೆಲ್ಲಿಕಾಯಿ ಜ್ಯೂಸ್‌ನ ಕುಡೀರಿ, ನೀರ್‌ನ ಜಾಸ್ತಿ ಕುಡೀರಿ. ಆಮೇಲೆ ತರಕಾರಿ ಪಲ್ಯ, ಕೋಸಂಬರಿ ಈ ತರದ್ದೆಲ್ಲ ಜಾಸ್ತಿ ತಿನ್ನಿ. ಎಗ್ಗು ಅದೆಲ್ಲ ಬಳಸೋರಾದ್ರೆ ಅದನ್ನು ಕೂಡ ಎಗ್ ಅಲ್ಲಿ ಅಥವಾ ಚಿಕನ್ ಅಲ್ಲಿ ಅದೆಲ್ಲಾನು ಕೂಡ ಜಾಸ್ತಿ ಪ್ರೋಟೀನ್ ಇದೆ ಅಂತ ಹೇಳ್ತಾರೆ. ತಿನ್ನೋರಾದ್ರೆ ಅದನ್ನು ಕೂಡ ತಿನ್ಬೋದು. ತುಂಬಾನೇ ನಿಮ್ಮ ಒಂದು ಹೆಲ್ತ್‌ಗೆ ಯಾವ್ದ್ ಬೇಕು ಅದನ್ನ ನೋಡ್ಕೊಂಡು ನೀವು ಬಳಸಬೇಕಾಗತ್ತೆ. ಹಂಗಾಗಿ ಇವಾಗ ತರಕಾರಿನೆಲ್ಲ ನಾನು ವಾರದಲ್ಲಿ ಒಮ್ಮೆ ಆದ್ರೂ ನಿಮ್ಮ ಫೇಸ್‌ಗೆ ಏನಾದ್ರೂ ಹಚ್ಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಾಗ್ಬೋದು. ಕೂದಲಿಗೆ ಯಾವ್ದಾದ್ರು ಫ್ಲಾಕ್ಸ್ ಸೀಡ್ಸ್ ಅಂದ್ರೆ ಅಗಸೆ ಬೀಜದ್ದು ಕುದಿಸಿ ನಾವು ಆ ಜೆಲ್ಲನ್ನ ಕೂದಲಿಗೆ ಹಚ್ಕೊಳ್ಳೋದಾಗ್ಬೋದು. ಅಥವಾ ಏನು ಇಲ್ಲಪ್ಪ ಅಂತಂದ್ರೆ ನೀವು ಕೆಲ್ಸಕ್ಕೆ ಹೋಗೋರು ಆ ತರ ಆದ್ರೆ ಒಂದ್ 2 ನಿಮಿಷನಾದ್ರೂ ಸ್ವಲ್ಪ ಬೆಚ್ಚಗಿರೋ ನೀರ್ಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಿಮ್ಮ ಕಾಲ್ಗಳನ್ನ ಎಜ್ಜಿ ಒಂದ್ 5 ನಿಮಿಷ ಕುತ್ಕೊಳ್ಳೋದು, ರಿಲ್ಯಾಕ್ಸ್ ಮಾಡೋದ್ರಿಂದ ಕೂಡ ನಿಮ್ಗೆ ಎಷ್ಟೋ ರಿಲೀಫ್ ಅನ್ಸುತ್ತೆ. ಈ ತರ ಎಲ್ಲ ಚಿಕ್ಕ ಪುಟ್ಟದನ್ನ ಬದಲಾವಣೆಗಳನ್ನ ನಮ್ಮ ಜೀವನದಲ್ಲಿ ಮಾಡ್ಕೋಬೇಕಾಗತ್ತೆ. ಅವಾಗ್ಲೇ ನಾವು ತುಂಬಾ ಚೆನ್ನಾಗಿ
ಇದ್ ಮಾಡಕ್ಕಾಗತ್ತೆ. ಆಮೇಲೆ ಬೇರೆಯವ್ರನ್ನು ಕೂಡ ನಮ್ಮ ಮನೆಯವ್ರನ್ನ, ನಮ್ಮ ಮಕ್ಕಳನ್ನ, ನಮ್ಮ ಮನೇನ ಎಲ್ಲ ನಾವು ನೋಡ್ಕೋಬೇಕಂದ್ರೆ ನಾವು ಅಷ್ಟೇ ಎನರ್ಜಿ ಆಗಿರ್ಬೇಕಲ್ವಾ. ಹಂಗೆ ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಂತ ಹೋದ್ರೆ ನಮಗೂ ಒಂಥರ ಖುಷಿ ಆಗತ್ತೆ. ಆಹ್ ನಮ್ಗೆ ಒಂದ್ ಸ್ವಲ್ಪ ಹೇಳ್ಬೇಕು ಅಂದ್ರೆ ಹೊರಗಡೆ ಹೋಗಿ ಕೆಲಸ ಮಾಡೋರ್ಗಿಂತ ಮನೇಲಿರೋರ್ಗೆ ಒಂದ್ ಸ್ವಲ್ಪ ನಮ್ಗೆ ಟೈಮ್ ಸಿಗುತ್ತೆ ಅಂತ ಹೇಳ್ಬೋದು. ಏಕೆಂದ್ರೆ ಇವಾಗ ಅಡ್ಗೆ ಮನೆಗೆ ಹೋಗಿ ಏನೋ ಕೆಲಸ ಮಾಡ್ತಾ ಇರ್ತೀವಿ ಅಂದ್ರೆ ಅದ್ರ ಜೊತೆನೆ ಇನ್ನ ಒಂದ್ 4-5 ಕೆಲಸಗಳನ್ನ ಜೊತೆಲೇ ಮಾಡ್ಕೊಂಡ್ಬಿಡ್ತೀವಲ್ವಾ. ಕೆಲ್ಸಕ್ಕೆ ಹೋಗೋರ್ಗೆ ಹಂಗಿರಲ್ಲ. ಈ ಕೆಲ್ಸನೂ ಮಾಡಿ ಹೊರಗಡೆನೂ ಕೆಲಸ ಮಾಡಿ ಮಕ್ಕಳನ್ನೂ ನೋಡ್ಕೋತಿರ್ತಾರೆ. ಅವ್ರದ್ದೊಂಥರ ಆದ್ರೆ ಮನೇಲಿರೋರ್ದು ಒಂಥರ ಕಥೆಗಳಾಗಿರುತ್ತೆ. ಹಂಗಾಗಿ ಇರೋದ್ರಲ್ಲಿ ಮನೇಲಿರೋರ್ಗೆ ಒಂದ್ ಸ್ವಲ್ಪನಾದ್ರೂ ನಮ್ಗೆ ಟೈಮ್ ಸಿಗುತ್ತೆ. ಅವಾಗ ನಮ್ಮನ್ನ ನಾವು ಕೇರ್ ಮಾಡ್ಕೊಳ್ಳೋದ್ರಲ್ಲಿ ಮಾಡ್ಬೋದು ಅಂತ ಅನ್ಸುತ್ತೆ ನನ್ಗೆ. ಹಂಗಾಗಿ ಕೆಲವೊಂದು ಟಿಪ್ಸ್‌ನ ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಯಾವ್ದ್ಯಾವ್ದನ್ನ ಕೇರ್ ಮಾಡ್ಕೋಬಹುದು ಅಂತ ಅನ್ಬಿಟ್ಟು. ನನ್ಗನ್ಸಿದ್ದನ್ನ ನಾನು ತಿಳಿಸಿದ್ದೀನಿ. ಹೆಚ್ಚು ನನ್ನ ವ್ಲಾಗ್‌ನ ನೋಡೋರು ಗೃಹಿಣಿಯರಾಗಿರೋದ್ರಿಂದ ನನ್ ಜೊತೆಗೆ ಅವರು ಕೂಡ ಕಲೀಲಿ ಅನ್ನೋದು ನನ್ನಿಷ್ಟ. ನನ್ಗೆ ಅವರು ಚೆನ್ನಾಗಿರ್ಬೇಕು ಅಂತ. ಹಂಗಾಗಿ ನಾನು ನನಗೇನೇನ್ ಗೊತ್ತಿದೆಯೋ ಅದನ್ನ ಹೇಳ್ತೀನಿ. ನಾನು ಆದಷ್ಟು ಪಲ್ಯಗಳನ್ನ ಡೈಲಿ ಮಾಡೋದಕ್ಕೆ ಇದ್ ಮಾಡ್ತೀನಿ. ತರಕಾರಿ ನಿಮ್ಗೆ ಗೊತ್ತು, ನನ್ನ ವ್ಲಾಗ್‌ನ ನೋಡ್ತಿದ್ರೆ ಜಾಸ್ತಿ ತರಕಾರಿನ ಯೂಸ್ ಮಾಡ್ತೀನಿ ಎಲ್ಲದ್ರಲ್ಲೂ. ಒಂದು ಟೊಮೆಟೊ ಬಾತ್ ಮಾಡಿದ್ರೆ ಅದಕ್ಕೂ ಕೂಡ ತರಕಾರಿನ ಹಾಕಿ ಮಾಡಿರ್ತೀನಿ. ಯಾಕೆಂದ್ರೆ ಚಿಕ್ಕದ್ರಿಂದನೂ ನನ್ನ ಮಕ್ಳಿಗೆ ಅದೇನೇ ಅಭ್ಯಾಸ ಮಾಡ್ಬಿಡ್ತಿರ್ತೀನಿ. ಎಲ್ಲ ಟೈಮು ಎಲ್ಲಾ ದಿನಾನೂ ಒಂದೇ ತರ ಇರಲ್ಲ. ನಮಗೂ ಸುಸ್ತಾಗುತ್ತೆ, ನಮಗೂ ಬೇಜಾರಾಗುತ್ತೆ. ಒಂದೇ ತರ ಕೆಲಸ ಮಾಡಿ ನಮಗೂ ಕೂಡ ಅಯ್ಯೋ ಏನಪ್ಪಾ ಮಾಡಿದ್ದೆ ಕೆಲಸ ಮಾಡ್ಬೇಕು ಅಂತ ಎಲ್ಲಾರ್ಗೂ ಅನ್ಸುತ್ತಲ್ವಾ. ಹಂಗಾಗಿ ನನ್ಗೂ ಅನ್ಸುತ್ತೆ. ಅಂತ ಟೈಮಲ್ಲಿ ಬೇರೆಯವ್ರನ್ನ ವ್ಲಾಗ್‌ನ ನೋಡ್ತೀನಿ. ಅವ್ರ ಕ್ಲೀನಿಂಗು ಅದೆಲ್ಲ ನೋಡಿದಾಗ ಅಯ್ಯೋ ಎಷ್ಟ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ನಾವು ಇಟ್ಕೋಬೇಕು ಅಂತ ಅನ್ಸುತ್ತೆ. ಹಂಗಾಗಿ ಅದನ್ನ ನೋಡ್ಕೊಂಡು ನಾನು ಕೂಡ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಈ ಬಾಕ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಚೆನ್ನಾಗಿದೆ. ಆಲ್ರೆಡಿ ತುಂಬಾ ಜನ ಯೂಸ್ ಮಾಡ್ತಾ ಇದ್ದೀರಾ. ಹಂಗಾಗಿ ಲಿಂಕ್ ಏನಾದ್ರು ಬೇಕು ಅಂದ್ರೆ ಕೇಳಿ, ನಾನು ಕಮೆಂಟ್ ಅಲ್ಲಿ ಹಾಕ್ತೀನಿ. ಇವಾಗ ಸಾಂಬಾರ್ಗೆ ಮಸಾಲೆ ಜಾಸ್ತಿ ಇದ್ರೆ ನನ್ಗೆ ಇಷ್ಟನೇ ಆಗಲ್ಲ. ಹಂಗಾಗಿ ಸ್ವಲ್ಪ ಅದಕ್ಕೆ ಚಕ್ಕೆ ಲವಂಗ ಇವನ್ನ ಯಾವುದು ಹಾಕಿಲ್ಲ ನಾನು. ಟೊಮೊಟೊ ಒಂದೇ ಒಂದ್ ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಸಾಂಬಾರ್ ಪೌಡರ್ ಹಾಕಿ ರುಬ್ಕೊಂಡು ಹಾಕಿದೀನಿ. ಅದಕ್ಕೆ ಒಂದ್ ಸ್ವಲ್ಪ ನಿಂಬೆಹಣ್ಣು ಗಾತ್ರದಲ್ಲಿ ಹುಣಸೆಹಣ್ಣನ್ನು ಕೂಡ ಹಾಕಿದ್ರೆ ಒಂದೊಳ್ಳೆ ಸಾಂಬಾರ್ ರೆಡಿ ಆಯ್ತು. ನೋಡಿ ಇದೇನೆ ಗೌರಿಕಾಯ್ದು ಪಲ್ಯ, ಅದ್ರ ಜೊತೆಗೆ ಅನ್ನ ಸಾರು ಇಷ್ಟನ್ನು ಕೂಡ ಮಾಡ್ಕೊಂಡಿದ್ದೆ. ಇವತ್ತಿನ ವ್ಲಾಗ್ ಏನ್ ಅನಿಸ್ತು? ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಅಲ್ಲಿ ಐಪ್ ಅಂತ ಒಂದ್ ಬರುತ್ತಂತೆ, ಗೊತ್ತಿಲ್ಲ ನಂಗೆ. ಪಾಯಿಂಟ್ ಆಡ್ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟ ಪಾಯಿಂಟ್ ಈ ವಿಡಿಯೋಗೆ ಅಂತ. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಅದನ್ನ ಕೊಡ್ಬೋದು. ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಬಗ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ ವಿಡಿಯೋ ನೋಡಿ ಒಂದು 4 ಜನ ಗೃಹಿಣಿಯರು ಒಂದ್ ಸ್ವಲ್ಪ ಚೇಂಜಸ್‌ನ ಲೈಫಲ್ಲಿ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ನನ್ಗಿನ್ನೇನು ಬೇಡ. ಹಂಗಾಗಿ ನಾನು ಪ್ರತಿದಿನ ಒಂದೊಂದು ಹೆಣ್ಮಕ್ಳಿಗೆ ನನ್ನ ಜೀವನದಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅದನ್ನ ನಿಮ್ಗೂ ಕೂಡ ತಿಳಿಸೋ ಪ್ರಯತ್ನ ನಂದಾಗಿರುತ್ತೆ. ಹಂಗಾಗಿ ಮನೆಯವರು ಬಂದೇ ಬಿಟ್ರು ಅಷ್ಟರಲ್ಲಿ. ಒಂದೊಂದ್ಸಲಿ ಏನಾಗುತ್ತೆ ಲೇಟ್ ಆಗಿ ಬಂದ್ಬಿಡ್ತಾರೆ. ಮಾಡಿಟ್ಟು ಒಂದ್ ಅರ್ಧ ಅವರ್ ಆದ್ರೂನು ಒಂದೊಂದ್ ದಿನ ಹಿಂಗಾಗುತ್ತೆ. ಥ್ಯಾಂಕ್ ಯು.